ಆಸೆ ಪಟ್ಟಿದ್ದು ಹೌದು, ಆದರೆ 100ಕ್ಕೆ 100 ಅಂಕಗಳು ಪಡೀಬೇಕು ಅಂತಂದರೆ ಬರೀ ಆಸೆ ಒಂದಿದ್ದರೆ ಸಾಕಾಗೋದಿಲ್ಲ. 100ಕ್ಕೆ 100 ಅಂಕಗಳು ಚೆನ್ನಾಗಿ ಬರಬೇಕು ಅಂತಂದರೆ ಆಸೆ ಒಂದೇ ಕಾರಣ ಅಲ್ಲ, ಮಧ್ಯದಲ್ಲಿ ಇನ್ನೊಂದು ಕಾರಣ ಇದೆ. ಅದಿದ್ದರೆ ಮಾತ್ರ 100ಕ್ಕೆ 100 ಅಂಕಗಳು ಅವನಿಗೆ ಬರುತ್ತೆ. ತುಂಬ ಆಸೆ ಪಟ್ಟಿದ್ದ ಅಷ್ಟೇ, ಆದರೆ ವಿದ್ಯಾಭ್ಯಾಸ ಮಾತ್ರ ಸರಿಯಾಗಿ ಮಾಡಲಿಲ್ಲ. ಆವಾಗ ಏನಾಗುತ್ತೆ ಅಂತಂದರೆ ಆಸೆ ಇದ್ದರೂ ಸಹ ಫಲ ಸಿಕ್ಕುವುದಿಲ್ಲ. ಕಾರಣ ಅನ್ನೋದು ಇರಬೇಕು, ಮತ್ತು ಆ ಕಾರಣ ಅನ್ನೋದು ಸರಿಯಾಗಿಯೂ ಇರಬೇಕು. ನಾವು ಭ್ರಮೆಯಿಂದ ತಪ್ಪಾದ ಮಾರ್ಗದಲ್ಲಿ ಹೋಗಿಬಿಟ್ಟು ನಮಗೆ ಫಲ ಸಿಗಲಿಲ್ಲ ಅಂತ ನಾವು ನಿಂದನೆ ಮಾಡುವ ಹಾಗಿಲ್ಲ. ನಮಗೆ ಆಸೆ ಇದೆ ಆದರೆ ಫಲ ಸಿಗ್ತಾ ಇಲ್ಲ ಅಂತಂದರೆ ಏನರ್ಥ? ಆ ಫಲ ಸಿಗಲಿಕ್ಕೆ ಯಾವುದು ಕಾರಣವೋ ಆ ಕಾರಣವನ್ನು ನಾವು ಅನುಸರಣೆ ಮಾಡ್ತಾ ಇಲ್ಲ. ಅಂದರೆ ಒಬ್ಬ ವಿದ್ಯಾರ್ಥಿ ಅವನಿಗೆ ಪರೀಕ್ಷೆಯಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೀಬೇಕು ಅಂತ ಆಸೆ ಇತ್ತು. ತುಂಬ ಆಸೆ ಇಟ್ಕೊಂಡಿದ್ದ ಅವನು. ಏನಾದರೂ ಮಾಡಿ ಪರೀಕ್ಷೆಯಲ್ಲಿ ನಾನು ಫಸ್ಟ್ ಬರಬೇಕು, ಮೊದಲನೇ ಶ್ರೇಣಿ ತಗೊಳ್ಬೇಕು, 100ಕ್ಕೆ 100 ಅಂಕಗಳು ಪಡೀಬೇಕು ಅಂತ ಅವನಿಗೆ ತುಂಬ ಆಸೆ ಇತ್ತು. ಮನಸ್ಸಲ್ಲಿ ತುಂಬ ಆಸೆ ಇಟ್ಕೊಂಡಿದ್ದ. ಯಾವಾಗಲೂ ಅದೇನೇ ಯೋಚನೆ ಮಾಡ್ತಾ ಇದ್ದ ಮನಸ್ಸಲ್ಲಿ. ನಾನು ಪರೀಕ್ಷೆಯಲ್ಲಿ ಮೊದಲಿಗೆ ಬರಬೇಕು, ಮೊದಲನೇ ಸ್ಥಾನ ಬರಬೇಕು ಅಂತ ಯೋಚನೆ ಮಾಡ್ತಾ ಇದ್ದ. ಅಷ್ಟೊತ್ತಿಗೆ ಪರೀಕ್ಷೆ ಬಂತು. ಪರೀಕ್ಷೆ ಬರದ ಏನೂ ಅಂಕಗಳು ಬರಲೇ ಇಲ್ಲ. 100ಕ್ಕೆ 100 ಬರಬೇಕು ಅಂತ ಆಸೆ ಇತ್ತು, ಆದರೆ 100ಕ್ಕೆ 20 ಅಂಕಗಳು ಮಾತ್ರ ಬಂತು ಅವನಿಗೆ. ಯಾಕೆ? ಇವನಿಗೆ ಅಷ್ಟೆಲ್ಲ ಆಸೆ ಇತ್ತಲ್ವ, 100ಕ್ಕೆ 100 ಪಡೀಬೇಕು ಅಂತ ಆಸೆ ಅವನಿಗಿತ್ತು. ಅಷ್ಟೆಲ್ಲ ಆಸೆ ಪಟ್ಟಿದ್ರು ಯಾಕೆ 100ಕ್ಕೆ 100 ಬರಲಿಲ್ಲ? ಸರಿ, ಅವನಿಗೆ ಅಷ್ಟೆಲ್ಲ ಆಸೆ ಇದ್ದಿದ್ದಕ್ಕೆ 100ಕ್ಕೆ 90 ಆದರೂ ಬರಬೇಕಿತ್ತು, 100ಕ್ಕೆ 20 ಮಾತ್ರವೇ ಯಾಕೆ ಬಂತು ಅಂತಂದರೆ, ಇದರಿಂದ ನಮಗೇನು ತಿಳಿದು ಬರ್ತಾ ಇದೆ ಅಂದರೆ, ಆಸೆ ಪಟ್ಟಿದ್ದು ಹೌದು, ಆದರೆ 100ಕ್ಕೆ 100 ಅಂಕಗಳು ಪಡೀಬೇಕು ಅಂತಂದರೆ ಬರೀ ಆಸೆ ಒಂದಿದ್ದರೆ ಸಾಕಾಗೋದಿಲ್ಲ. ನನಗೆ 100ಕ್ಕೆ 100 ಅಂಕಗಳು ಸಿಗಬೇಕು ಅಂತ ಮನಸ್ಸಲ್ಲಿ ಆಸೆ ಒಂದನ್ನು ಪಟ್ಟರೆ ಮಾತ್ರ ಸಾಕಾಗೋದಿಲ್ಲ. ಅದಕ್ಕಿನ್ನೂ ಏನೋ ಒಂದು ಕಾರಣ ಬೇಕು. 100ಕ್ಕೆ 100 ಅಂಕಗಳು ಚೆನ್ನಾಗಿ ಬರಬೇಕು ಅಂತಂದರೆ ಆಸೆ ಒಂದೇ ಕಾರಣ ಅಲ್ಲ, ಮಧ್ಯದಲ್ಲಿ ಇನ್ನೊಂದು ಕಾರಣ ಇದೆ. ಅದಿದ್ದರೆ ಮಾತ್ರ 100ಕ್ಕೆ 100 ಅಂಕಗಳು ಅವನಿಗೆ ಬರುತ್ತೆ. ಯಾವುದು? ವಿದ್ಯಾಭ್ಯಾಸ. ವಿದ್ಯೆಯನ್ನು ಚೆನ್ನಾಗಿ ಅಭ್ಯಾಸ ಮಾಡಿದರೆ ಅದು. ಯಾಕೆ ಅಂತಂದರೆ ಅವನಿಗೆ 100ಕ್ಕೆ 100 ಅಂಕಗಳು ಬರಬೇಕು ಅಂತಂದರೆ ಅದರದ್ದೇ ಆಗಿರುವಂತಹ ಕಾರಣ ಯಾವುದು ಅಂತಂದರೆ ವಿದ್ಯಾಭ್ಯಾಸ. ಇವನೇನು ಮಾಡಿದ್ದಾನೆ? ತುಂಬ ಆಸೆ ಪಟ್ಟಿದ್ದ ಅಷ್ಟೇ, ಆದರೆ ವಿದ್ಯಾಭ್ಯಾಸ ಮಾತ್ರ ಸರಿಯಾಗಿ ಮಾಡಲಿಲ್ಲ. ಆವಾಗ ಏನಾಗುತ್ತೆ ಅಂತಂದರೆ ಆಸೆ ಇದ್ದರೂ ಸಹ ಫಲ ಸಿಕ್ಕುವುದಿಲ್ಲ. ಆವಾಗ ನಾವು ಹಿಂಗೆ ಕೇಳೋಕ್ಕಾಗೋದಿಲ್ಲ, ಅದು ಹೆಂಗ್ರಿ ಅವನಷ್ಟೆಲ್ಲ ಆಸೆ ಪಟ್ಟಿದ್ರು ಯಾಕೆ ಅಂಕಗಳು ಬರಲಿಲ್ಲ ಅಂತ ಕೇಳೋ ಹಾಗಿಲ್ಲ. ಯಾಕೆಂತಂದರೆ ಫಲ ಬರಬೇಕು ಅಂತಂದರೆ ಅದರದೇ ಆಗಿರುವಂತಹ ಕಾರಣ ಚೆನ್ನಾಗಿರಬೇಕು. ಆ ಕಾರಣ ಇದ್ದರೆ ಫಲ ಅನ್ನೋದು ಬರುತ್ತೆ. ಆಸೆ ಅನ್ನೋದು ಫಲವನ್ನು ಉಂಟು ಮಾಡುವಂತಹದ್ದಲ್ಲ. ಇಲ್ಲಿ ಇನ್ನೂ ಒಂದು ವಿಷಯ ಇದೆ. ಒಬ್ಬ 100ಕ್ಕೆ 100 ಅಂಕಗಳು ಪಡೀಬೇಕು ಅಂತ ಆಸೆ ಪಟ್ಟಿದ್ದ, ಪೂರ್ತಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿದ. ಎಷ್ಟು ಪರೀಕ್ಷೆ ಬರುವ ತನಕ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ 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 ಒಂದು ದಿವಸನೂ ಬಿಡದೆ ಚೆನ್ನಾಗಿ ಅಭ್ಯಾಸ ಮಾಡಿದ. ಪರೀಕ್ಷೆ ಬರೆದ, ಆದರೆ 0 ಬಂತು, 0 ಅಂಕಗಳು ಬಂತು ಅವನಿಗೆ. ಏನು ಅಂಕಗಳು ಸಿಗಲೇ ಇಲ್ಲ. ಪುನಃ ನಮಗೆ ಪ್ರಶ್ನೆ ಬರುತ್ತೆ, ಅದು ಹೇಗೆ? ನೀವು ಹೇಳಿದ್ರಲ್ವ, ಆಸೆ ಪಟ್ಟಿದ್ದರೆ ಸಾಕಾಗೋದಿಲ್ಲ, ಅದರ ಮಧ್ಯದಲ್ಲಿ ಒಂದು ಕಾರಣ ಬೇಕು, ಅದೇ ವಿದ್ಯಾಭ್ಯಾಸ. ಅವನು ವಿದ್ಯಾಭ್ಯಾಸನೂ ಚೆನ್ನಾಗಿ ಮಾಡಿದ್ದಾನೆ, ಆದರೆ ಅವನಿಗೆ ಅಂಕಗಳು ಯಾಕೆ ಬರಲಿಲ್ಲ? ಕಾರಣ ಇದ್ದರೆ ಕಾರ್ಯ ಬರುತ್ತೆ ಅಂತ ಹೇಳಿದ್ರಲ್ಲ. ಕಾರಣ ಇತ್ತು, ಚೆನ್ನಾಗಿ ಓದಿದ್ದಾನೆ, ಆದರೂ ಅಂಕಗಳನ್ನು ಯಾಕೆ ಪಡೀಲಿಲ್ಲ ಅಂತ ಪುನಃ ಒಂದು ಪ್ರಶ್ನೆ ನಮಗೆ ಬರುತ್ತೆ. ಆವಾಗ ಅವನ ಆಸೆ ಇತ್ತು, ಪ್ರಯತ್ನವೂ ಮಾಡಿದ, ಆದರೂ ಅಂಕಗಳು ಸಿಗಲಿಲ್ಲ ಅಂತಂದರೆ ಏನರ್ಥ? ಎಲ್ಲೋ ವ್ಯತ್ಯಾಸ ಆಗಿದೆ, ಅದರ ಕಾರಣವೆಲ್ಲೋ ವ್ಯತ್ಯಾಸ ಆಗಿದೆ ಅಂತ. ಏನು ವ್ಯತ್ಯಾಸ ಆಗಿತ್ತು ಅಂತಂದರೆ, ಅವನು ಚೆನ್ನಾಗಿ ಓದಿದ್ದು ಹೌದು, ಆದರೆ ಯಾವ ಪುಸ್ತಕದಲ್ಲಿ ಪರೀಕ್ಷೆ ಬರೀಬೇಕಿತ್ತು ಆ ಪುಸ್ತಕ ಓದಲಿಲ್ಲ. ಬೇರೆ ಯಾವುದೋ ಪುಸ್ತಕ ಇಟ್ಕೊಂಡ್ಬಿಟ್ಟು ಅದನ್ನು ದಿವಸ ಓದಿ 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 ಅದನ್ನೆಲ್ಲ ತಲೆಗೆ ಹತ್ತಿಸ್ಕೊಂಡಿದ್ದ. ಆದರೆ ಕೊನೆಗೆ ಏನಾಯಿತು ಅಂತಂದರೆ, ಪರೀಕ್ಷೆಗೆ ಹೋಗಿ ನೋಡಿದರೆ ಆ ಪುಸ್ತಕದಲ್ಲಿ ಪರೀಕ್ಷೆ ಇಲ್ಲವೇ ಇಲ್ಲ. ಪರೀಕ್ಷೆ ಇದ್ದಿದ್ದು ಬೇರೆ ಪುಸ್ತಕ, ಅದನ್ನು ಇವನು ಮುಟ್ಲೇ ಇಲ್ಲ ಆ ಪುಸ್ತಕವನ್ನು. ಹಾಗಾಗಿ ಏನಾಗುತ್ತೆ ಅಂತಂದರೆ ಏನೂ ಅವನಿಗೆ ಅಂಕಗಳು ಸಿಗುವುದೇ ಇಲ್ಲ. ಅಂದರೆ ಇದರಿಂದ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಕಾರಣ ಅನ್ನೋದು ಇರಬೇಕು, ಮತ್ತು ಆ ಕಾರಣ ಅನ್ನೋದು ಸರಿಯಾಗಿಯೂ ಇರಬೇಕು. ನಾವು ಭ್ರಮೆಯಿಂದ ತಪ್ಪಾದ ಮಾರ್ಗದಲ್ಲಿ ಹೋಗಿಬಿಟ್ಟು ನಮಗೆ ಫಲ ಸಿಗಲಿಲ್ಲ ಅಂತ ನಾವು ನಿಂದನೆ ಮಾಡುವ ಹಾಗಿಲ್ಲ. ಸರಿಯಾದ ಮಾರ್ಗದಲ್ಲಿ ಹೋಗಬೇಕು, ಅದಕ್ಕೇನು ಕಾರಣ? ಹಾಗಿದ್ದರೆ ಅವನೇನು ಮಾಡಬೇಕಿತ್ತು? ಯಾವುದರಲ್ಲಿ ಪರೀಕ್ಷೆ ಬರುತ್ತೆ, ಬರೀಲಿಕ್ಕಿದೆ, ಪರೀಕ್ಷೆ ಬರೀಬೇಕು ಅಂತಂದರೆ ಯಾವ ಪಠ್ಯಪುಸ್ತಕಗಳನ್ನು ಓದಬೇಕು, ಯಾವುದನ್ನು ಹೇಗೆ ಅಭ್ಯಾಸ ಮಾಡಬೇಕು ಅನ್ನೋದನ್ನೆಲ್ಲ ಅವನಿಗೆ ಪಾಠ ಹೇಳ್ಕೊಡೋ ಗುರುಗಳಿಂದ ತಿಳ್ಕೊಳ್ಬೇಕಿತ್ತು. ಅವನು ಸರಿಯಾಗಿ ತಿಳ್ಕೊಳ್ಳದೆ ಯಾವುದೋ ಕೈಗೆ ಸಿಕ್ಕಿದ ಪುಸ್ತಕನ ತೆಗೆದು ಓದಿದರೆ ಆವಾಗ ಏನಾಗುತ್ತೆ ಅಂತಂದರೆ ಹೀಗೆ ಆಗುತ್ತೆ. ಅವನಿಗೆ ಓದಿದ್ದಕ್ಕೆ ಸಮಯನೂ ಅದಕ್ಕೋಸ್ಕರ ಖರ್ಚಾಯಿತು,
ಅದನ್ನು ಓದಿ ತುಂಬ ಪರಿಶ್ರಮವನ್ನು ಮಾಡಿದ್ದಾಯಿತು, ಆದರೆ ಫಲ ಮಾತ್ರ ಸಿಕ್ಕುವುದಿಲ್ಲ. ಈ ತಪ್ಪಾದ ಮಾರ್ಗದ ನಮಗೆ ಗೊತ್ತಿಲ್ಲದೆ ಒಂದ್ಸಲಿ ತಪ್ಪಾದ ಮಾರ್ಗಕ್ಕೆ ಹೋಗಿಬಿಟ್ಟು ತುಂಬ ಪರಿಶ್ರಮ ಪಟ್ಟ ಮೇಲೆ ಏನಾಗುತ್ತೆ ಅಂತಂದರೆ ಫಲ ನಮಗೆ ಸಿಕ್ಕುವುದಿಲ್ಲ. ಇಲ್ಲೂ ಇವನಿಗೆ ಹೇಗೆ ಅವನಿಗಾಗುತ್ತೋ ಅದೇ ಥರ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ನಮಗೆ ಆಸೆ ಅನ್ನೋದು ಬೇಕು, ಆಸೆ ಅನ್ನೋದಿರುತ್ತೆ, ಆದರೆ ಅದಿದ್ದರೆ ಸಾಕಾಗುವುದಿಲ್ಲ. ಮಧ್ಯದಲ್ಲಿ ಒಂದು ಕೆಲಸವನ್ನು ಮಾಡಬೇಕು, ಅದಕ್ಕೆ ಆ ಫಲವನ್ನು ಪಡೆಯಲಿಕ್ಕೆ ಯಾವ ಕೆಲಸವನ್ನು ಮಾಡಬೇಕು ಆ ಕೆಲಸವನ್ನು ನಾವು ಮಾಡಬೇಕು. ಆ ಮಾರ್ಗದಲ್ಲಿ ಹೋಗಿ ಆ ಕೆಲಸವನ್ನು ನಾವು ಮಾಡಬೇಕು. ಅದು ಯಾವ ಮಾರ್ಗದಲ್ಲಿ ನಾನು ಹೋದರೆ ನನಗೆ ಸರಿಯಾಗಿ ಫಲವನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ವಿಷಯವನ್ನು ನಾವು ದೊಡ್ಡವರಿಂದ ಪ್ರಾಮಾಣಿಕರಿಂದ ತಿಳ್ಕೊಳ್ಳಬೇಕು. ಹೇಗೆ ಯಾವ ಪುಸ್ತಕವನ್ನು ನಾನು ಓದಬೇಕು, ಯಾವ ವಿಷಯಗಳನ್ನು ಚೆನ್ನಾಗಿ ಓದಿಕೊಂಡು ನಾನು ತಯಾರಾಗಿರಬೇಕು ಪರೀಕ್ಷೆಗೆ ಅನ್ನೋದನ್ನು ಹೇಗೆ ನಾವು ದೊಡ್ಡವರಿಂದ ತಿಳ್ಕೊಳ್ತೀವೋ ಅದೇ ರೀತಿ ಇಲ್ಲೂ ಸಹ ಎಲ್ಲರಿಗೂ ಇಂತಹ ಒಂದು ಆಸೆ ಇದೆ ಜೀವನದಲ್ಲಿ, ನಾನು ಯಾವಾಗಲೂ ಸುಖವಾಗಿರಬೇಕು, ದುಃಖ ಅನ್ನೋದು ನನಗೆ ಬರಲೇಬಾರದು ಅನ್ನುವಂತಹ ಆಸೆ ಇದೆ. ಆದರೆ ಆಸೆಗೆ ತಕ್ಕಂತಹ ಫಲ ಸಿಗ್ತಾ ಇಲ್ಲ ಅಂತಂದರೆ ಅಲ್ಲಿಗೇನಾಯಿತು, ಅಲ್ಲಿ ಹೇಗೆ ಓದುವುದು ಅನ್ನುವಂತಹ ಕೆಲಸ ನಡೀಲಿಲ್ವೋ ಸರಿಯಾಗಿ. ಮೊದಲನೇವನು ಓದಲೇ ಇಲ್ಲ, ಎರಡನೇವನು ಓದಿದ್ದಾನೆ ಆದರೆ ಸರಿಯಾಗಿ ಓದಿಲ್ಲ. ಯಾವ ಮಾರ್ಗದಲ್ಲಿ ಹೋಗಬೇಕಿತ್ತೋ ಆ ಮಾರ್ಗ ಬಿಟ್ಟು ತಪ್ಪಾದ ಮಾರ್ಗದಲ್ಲಿ ಹೋಗಿದ್ದಾನೆ, ಸರಿಯಾಗಿ ವಿಚಾರ ಮಾಡದೆ ತಪ್ಪಾದ ಮಾರ್ಗದಲ್ಲಿ ಹೋಗಿದ್ದಾನೆ. ಆವಾಗಲೂ ಅವನಿಗೆ ಫಲ ಸಿಗಲಿಲ್ಲ. ಅದೇ ಥರ ನಮಗೆ ಆಸೆ ಇದೆ ಆದರೆ ಫಲ ಸಿಗ್ತಾ ಇಲ್ಲ ಅಂತಂದರೆ ಏನರ್ಥ, ಆ ಫಲ ಸಿಗಲಿಕ್ಕೆ ಯಾವುದು ಕಾರಣವೋ ಆ ಕಾರಣವನ್ನು ನಾವು ಅನುಸರಣೆ ಮಾಡ್ತಾ ಇಲ್ಲ ಅಂತಾದರೂ ಅರ್ಥ. ಅಥವಾ ಅನುಸರಣೆ ಮಾಡಿದರೂ ಸರಿಯಾಗಿ ಅನುಸರಣೆ ಮಾಡ್ತಾ ಇಲ್ಲ. ಯಾವುದು ಸರಿಯಾದ ಕಾರಣವೋ ಅದನ್ನು ಚೆನ್ನಾಗಿ ತಿಳಿದುಕೊಂಡು ಅದನ್ನು ನಾವು ಅನುಸರಣೆ ಮಾಡ್ತಾ ಇಲ್ಲ ಅಂತ ಅದರ ಅರ್ಥ. ಯಾಕೆಂತಂದರೆ ಕಾರಣ ಅನ್ನೋದು ಚೆನ್ನಾಗಿದೆ ಅಂತಂದರೆ ಕಾರ್ಯ ಬಂದೇ ಬರುತ್ತೆ, ಫಲ ಬರಲೇಬೇಕು, ಅದರೊಳಗೆ ಇನ್ನೊಂದು ಮಾತಿಗೆ ಅವಕಾಶ ಇಲ್ಲ. ಆದ್ದರಿಂದ ಇಂಥ ಒಂದು ಆಸೆ ಪ್ರತಿಯೊಬ್ಬ ಮನುಷ್ಯನಿಗೂ ಇದೆ, ಆದರೆ ಫಲ ಮಾತ್ರ ಸಿಗ್ತಾ ಇಲ್ಲ ಅಂತಂದರೆ ಅಲ್ಲಿಗೆ ಆ ಕಾರಣ ಅನ್ನೋದು ಸರಿಯಾಗಿಲ್ಲ ಅಂತ ಅದರ ಅರ್ಥ. ಹಾಗಾಗಿ ಯಾವುದು ನಾನು ಬಯಸುವಂತಹ ಫಲಕ್ಕೆ ಯಾವುದು ಕಾರಣ, ಯಾವುದು ಪ್ರಾಮಾಣಿಕವಾದಂತಹ ಮಾರ್ಗ, ಇದನ್ನು ನಾವು ದೊಡ್ಡವರಿಂದ ಹಿರಿಯರಿಂದ ತಿಳಿದುಕೊಂಡು ಅದರಂತೆ ಆ ಮಾರ್ಗವನ್ನು ಅನುಸರಣೆ ಮಾಡಿ, ಅದರಲ್ಲೂ ಪುನಃ ನಾವು ಆ ಮಾರ್ಗವನ್ನು ಅನುಸರಣೆ ಮಾಡಲಿಕ್ಕೆ ಶುರು ಮಾಡಿದ ತಕ್ಷಣವೇ ನಮಗೆ ಫಲ ಸಿಕ್ಕುವುದಿಲ್ಲ. ಈಗ ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಯಾವ ಪುಸ್ತಕವನ್ನು ಇಟ್ಟುಕೊಂಡು ಬರಿಬೇಕಾಗಿದೆಯೋ ಆ ಪುಸ್ತಕ ತೆಗೆದು ಓದಲಿಕ್ಕೆ ಶುರು ಮಾಡಿದ ತಕ್ಷಣವೇ ಅವನಿಗೆ ಜ್ಞಾನ ಬಂದುಬಿಡುವುದಿಲ್ಲ. ಅದಕ್ಕೊಂದಿಷ್ಟು ಸಮಯ ಅಂತಿರುತ್ತೆ. ಈ ಪುಸ್ತಕವನ್ನು ಪೂರ್ತಿ ಅಧ್ಯಯನ ಮಾಡಲಿಕ್ಕೆ, ಈ ಗ್ರಂಥವನ್ನು ಪೂರ್ತಿ ಅಧ್ಯಯನ ಮಾಡಲಿಕ್ಕೆ ಇಷ್ಟು ಸಮಯ, ಇದರ ಮುಂದಿನ ಗ್ರಂಥವನ್ನು ಅಧ್ಯಯನ ಮಾಡಲಿಕ್ಕೆ ಇಷ್ಟು ಸಮಯ, ಈ ಎಲ್ಲ ಗ್ರಂಥಗಳನ್ನು ಸೇರಿ ಅಧ್ಯಯನ ಮಾಡಲಿಕ್ಕೆ ಇಷ್ಟು ಸಮಯ ಅಂತಿರುತ್ತೆ. ಅಷ್ಟು ಸಮಯ ಅದನ್ನು ಅಧ್ಯಯನ ಮಾಡಿದಾಗ ಅದರೊಳಗೆ ಪರಿಪೂರ್ಣವಾದ ಪ್ರಾವೀಣ್ಯ ನಮಗೆ ಬರುತ್ತೆ. ಅಂದರೆ ಸರಿಯಾದವರಿಂದ ಯಾವ ಗ್ರಂಥವನ್ನು ಓದಬೇಕು ಅನ್ನೋದನ್ನು ಮೊದಲಿಗೆ ತಿಳಿದುಕೊಂಡು, ಆಮೇಲೆ ಆ ಗ್ರಂಥದ ಒಂದು ಕಾಲ ಅಂತ ಎಷ್ಟಿರುತ್ತೋ ಇಷ್ಟು ಕಾಲ ಇದನ್ನು ಅಧ್ಯಯನ ಮಾಡಿದರೆ ನಮಗೆ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅದಕ್ಕೊಂದು ನಿರ್ದಿಷ್ಟವಾದ ಕಾಲ ಅಂತಿರುತ್ತೆ. ಅದು ಅಧ್ಯಯನವನ್ನು ಮಾಡುವ ಕ್ರಮದಲ್ಲಿ ಅದಿರುತ್ತೆ. ಅಷ್ಟು ಸಮಯವನ್ನು ನಾವು ಚೆನ್ನಾಗಿ ಅಧ್ಯಯನ ಮಾಡಿದರೆ ಮಾತ್ರ ಅದರೊಳಗೆ ನಮಗೆ ಪ್ರಾವೀಣ್ಯ ಬರುತ್ತೆ. ಆ ನಂತರ ನಾವು ಪರೀಕ್ಷೆಯನ್ನು ಬರೆದಾಗ ಅದರೊಳಗೆ ನಾವು ಉತ್ತೀರ್ಣರಾಗ್ತೀವಿ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.